ಸೊ ಇಲ್ಲಿ ನನಗೆ ಓವನ್ ಬೇಕು. ಸೊ ಈ ಸೆಷನ್ ಅಲ್ಲಿ ನಾವೇನ್ ಮಾಡೋಣ, ಸೊ ಡೌನ್ಲೋಡ್ ಮಾಡಿ ಸೊ ಯಾವ ತರ 2D 3D ಇಂದ ಯಾವ ತರ ಡೌನ್ಲೋಡ್ ಮಾಡಿ ತಂದಿಡೋದು, ಪ್ಲಸ್ ಅಗೇನ್ ಕಲರ್ಸ್ ಯಾವ ತರ ಪ್ರೊವೈಡ್ ಮಾಡ್ತೀರಾ ಅನ್ನೋದು ತಗೊಳ್ಳೋಣ. ಸೊ ಐ ವಿಲ್ ಗೋ ವಿತ್ ಗೂಗಲ್. ಸೊ ಇಲ್ಲಿ ನಿಮ್ಗೆ 3D ವೇರ್ ಹೌಸ್ ಅಂತ ಒಂದು ವೆಬ್ಸೈಟ್ ಇದೆ. ಸುಮಾರು ವೆಬ್ಸೈಟ್ ಇದೆ. ಸೊ ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಇವಾಗ 3D ವೇರ್ ಹೌಸ್ ಅಂತ. ನಾರ್ಮಲಿ 3D ವೇರ್ ಹೌಸ್ ವೆಬ್ಸೈಟ್ ನ ಯೂಸ್ ಮಾಡಿ. ಸೊ ಇವಾಗ ನನಗೆ ಓವನ್ ಬೇಕು. ಸೊ ಐ ಜಸ್ಟ್ ಟೇಕನ್ ಆಸ್ ದ ಓವನ್ ದೆನ್ ಎಂಟರ್. ಸೊ ಏನು ಅಂತ ಕೊಡ್ತೀರಾ, ಡೌನ್ಲೋಡ್ ಅಂತ ಇದೆ, ಡೌನ್ಲೋಡ್ ಅಂತ ಕೊಡಿ. ಸೊ ಅಗೇನ್ ಸ್ಕೆಚ್ ಫೈಲ್. ಸೊ ಆಟೋಮೆಟಿಕ್ ಆಗಿ ಏನಾಯ್ತು, ಡೌನ್ಲೋಡ್ ಆಗ್ತಾ ಬಂತು. ನಂದು ಲಾಗಿನ್ ಇದೆ, ಸೊ ದಟ್ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಯ್ತು. ಇನ್ ಕೇಸ್ ಲಾಗಿನ್ ಇಲ್ಲ ಅಂತಂದ್ರೆ ದಟ್ ಆಸ್ಕ್ ಫಾರ್ ದ ಸೊ ಲಾಗಿನ್. ಸೊ ನಿಮ್ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐ ಡಿನ ಕೊಟ್ಬಿಟ್ಟು ಲಾಗಿನ್ ಆಗ್ತಾ ಬರ್ಬೋದು. ಸೊ ಅಗೇನ್ ಬ್ಯಾಕ್ ಟು ಕ್ಲಾಸ್. ಸೊ ಏನ್ ಓವನ್ ನ ಡೌನ್ಲೋಡ್ ಮಾಡಿದ್ವಲ್ವಾ, ಡೋರ್ಸ್, ವಿಂಡೋಸ್, ಓವನ್, ರೆಫ್ರಿಜಿರೇಟರ್ ಏನ್ ಬೇಕೋ ಪ್ರತಿಯೊಂದು ಐಟಮ್ಸ್ ಕೂಡ ನೀವು ಅಲ್ಲಿ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ಇಂಪೋರ್ಟ್ ಅಂತ ತಗೊಂಡು ಸೊ ಅಗೇನ್ ಬ್ಯಾಕ್ ಟು ದ ಡೌನ್ಲೋಡ್ಸ್. ಸೊ ನಂಗೆ ಓವನ್ ಏನಾಯ್ತು, ಪ್ಲೇಸ್ ಆಗ್ತಾ ಬಂತು. ಸೊ ಸೆಲೆಕ್ಟ್ ಮಾಡಿ ಸೊ ಅಗೇನ್ ಗೋ ವಿತ್ ದ ಕ್ಯೂ. ಸೊ ಫೇಸ್ 2 ಪಾಯಿಂಟ್ ನ ಸೆಲೆಕ್ಟ್ ಮಾಡಿ ಅಗೇನ್ ಗಿವ್ ದ 90 ಡಿಗ್ರಿ. ಸೊ ಇದಾದ್ಮೇಲೆ ಸೊ ಅಗೇನ್ ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಿ ಮೂವ್. then again move. So again, if you want, you can go with the scale property. Okay. See, in case ನಿಮ್ಗೆ ಏನಾದ್ರೂ ಸಪೋಸ್ ನಾನು ಏನಾದ್ರೂ ಸಾಕೆಟ್ ನ ಪ್ಲಗ್ ಮಾಡ್ತೀನಿ ಅನ್ನಂಗಿತ್ತಂದ್ರೆ ಸೊ ನೀವು ಇಲ್ಲಿ ಏನ್ ಮಾಡ್ಕೋಬಹುದು, ಸಾಕೆಟ್ಸ್ ನೆಲ್ಲ ಪ್ರೊವೈಡ್ ಮಾಡ್ತಾ ಬರ್ಬೋದು. ರೆಫ್ರಿಜಿರೇಟರ್ ನ ಮೂವ್ ಮಾಡ್ಕೊಳ್ಳಿ, ಬಿಕಾಸ್ ರೆಫ್ರಿಜಿರೇಟರ್ಗೂ ಸಾಕೆಟ್ ಬೇಕಾಗಿರುತ್ತೆ. ಇಲ್ಲಿ ಸಾಕೆಟ್ಸ್ ನ ಪ್ರೊವೈಡ್ ಮಾಡ್ತಾ ಬರ್ಬೋದು ನೋಡಿ. ಸೊ ಅಗೇನ್ ಸೊ ಟಿವಿ ಯೂನಿಟ್ ನ ಹೇಳಿ. ಸೊ ವಿಲ್ ಗೋ ಫಾರ್ ದ ಕಲರಿಂಗ್ಸ್ ಆಕ್ಚುಲಿ. ಸೊ ಐ ಗೋ ವಿತ್ ದ ಟೇಪ್ ಮೆಜರ್ಮೆಂಟ್. ಇದೇನ್ ಫ್ಲೋರ್ ಡ್ರಾ ಮಾಡಿದ್ವಲ್ವಾ, ಇದನ್ನ ಏನ್ ಮಾಡ್ಕೊಳ್ಳೋಣ, ಮೂವ್ ಅಂಡ್ ಕಂಟ್ರೋಲ್ ಅಂತ ಕೊಟ್ಟು ಐ ಕನ್ಸಿಡರ್ ದ ಕಾಪಿ. ಸೊ ಅಗೇನ್ ಟೇಪ್ ಮೆಜರ್ಮೆಂಟ್. ಸೊ ಟೇಪ್ ಮೆಜರ್ಮೆಂಟ್ ಅಂತ ಕೊಟ್ಟು ಅಗೇನ್ ಕನ್ಸಿಡರ್ ದ 9 inches. ಸೊ ಅಗೇನ್ ಡ್ರಾ ದ ಆರ್. ದೆನ್ ಅಗೇನ್ ಪುಷ್ ಅಂಡ್ ಪುಲ್ 10 feet ತನಕ ಏನ್ ಮಾಡ್ಕೊಳ್ಳಿ, ಪುಲ್ ಮಾಡ್ತಾ ಬನ್ನಿ. ಸೊ ತ್ರಿಬಲ್ ಕ್ಲಿಕ್, ರೈಟ್ ಕ್ಲಿಕ್, ಮೇಕ್ ಇಟ್ ಆಸ್ ಗ್ರೂಪ್. ಪ್ರತಿಯೊಂದು ಆಬ್ಜೆಕ್ಟ್ ಕೂಡ ನೀವೇನ್ ಮಾಡ್ಕೋಬೇಕು, ಗ್ರೂಪ್ ಮಾಡ್ತಾ ಬರ್ಬೇಕು. ಇಲ್ಲ ಅಂದ್ರೆ ಕಲರ್ಸ್ ಏನ್ ಪ್ರೊವೈಡ್ ಮಾಡಿರ್ತೀರಲ್ವಾ, ಆಲ್ಮೋಸ್ಟ್ ನಿಮ್ಗೆ ಎಲ್ಲಾನು ಒಂದೇ ಕಲರ್ ಅಲ್ಲೇ ಆಗ್ಬಿಡುತ್ತೆ. ಸೊ ಅಗೇನ್ ಟೇಪ್ ಮೆಜರ್ಮೆಂಟ್, ಅಗೇನ್ ಕನ್ಸಿಡರ್ ದ 3 feet. So tape measurement, again you can consider the 5 feet. Then 3 feet. Then again 5 feet. So double click, again R. So push and pull. So complete again ಮಾಡ್ಕೊಳ್ಳಿ, push ಮಾಡ್ತಾ ಬನ್ನಿ. So ಇದಾದ್ಮೇಲೆ so again I go with the R. So draw the rectangular. So push and pull 0.1 inches. 0.1 inches ಸ್ಪೆಸಿಫಿಕ್ ಥಿಕ್ನೆಸ್ ಅಲ್ಲ, ಜಸ್ಟ್ ನಾನು ಡಿವೈಡ್ ಮಾಡ್ತಾ ಬರ್ತಿದ್ದೀನಿ ಇಲ್ಲಷ್ಟೇ. ಸೊ ಅಗೇನ್ ಟೇಪ್ ಮೆಜರ್ಮೆಂಟ್ ಫ್ರಮ್ ದ ಬೇಸ್ ನಂಗೆ ಎಷ್ಟಿರ್ಬೇಕು, 3 feet ಆಫ್ ಹೈಟ್ ಇದ್ರೆ ಸಾಕು.
ಸೊ ಅಥವಾ 2 feet 5 inches ಕೊಡ್ತೀನಿ ಅಂದ್ರೆ ಓಕೆನೆ. ಸೊ ನಂಗೆ ಟಿವಿ ಏನ್ ಹೈಟ್ ಬರುತ್ತೆ ಸೊ ಅದ್ರದ್ದು ಟಿವಿ ಹೈಟ್ಗೆ ಕೊಟ್ಟಿದ್ದೀನಿ. ಸೊ ಅಗೇನ್ go with the R, so again draw the rectangle. You can go with the either rectangular comment, ಸೊ ಅಥವಾ ಸೊ ಲೈನ್ ಅಂತ ಆದ್ರೂ ತಗೊಳ್ಳಿ, ನಿಮ್ಗೆ ಯಾವ ತರ ಬೇಕಾಗಿರುತ್ತೋ ಆ ಡಿಸೈನ್ಸ್ ನ ಕ್ರಿಯೇಟ್ ಮಾಡ್ಬೋದು. ನಾನು 1 feet 5 inches ಅಂತ ಕೊಟ್ಟಿದ್ದೀನಿ. ತ್ರಿಬಲ್ ಕ್ಲಿಕ್, ರೈಟ್ ಕ್ಲಿಕ್, ಮೇಕ್ ಇಟ್ ಆಸ್ ಗ್ರೂಪ್. ಅಥವಾ 2 feet ತನಕ ಕೊಡ್ತೀನಿ ಅಂದ್ರೆ ಕ್ಯಾನ್ ಗಿವ್ ದ 2 feet. ಸೊ ನಾನು ಮತ್ತೆ ಟೇಪ್ ಮೆಸರ್ಮೆಂಟ್ ಅಂತ ಕೊಟ್ಟು ಇಲ್ಲಿಂದ ಅಗೇನ್ ಐ ಗಿವ್ ದ 2 feet. ಸೊ ಅಗೇನ್ ಆರ್, ಸೊ ಡ್ರಾ ದ ರೆಕ್ಟಾಂಗ್ಯುಲರ್, ಪುಷ್ ಅಂಡ್ ಪುಲ್. ಸೊ ಕಂಪ್ಲೀಟ್ ಆಗಿ ಏನ್ ಮಾಡ್ತೀನಿ ನಾನು ಪುಲ್ ಮಾಡ್ತಾ ಬರ್ತೀನಿ. ತ್ರಿಬಲ್ ಕ್ಲಿಕ್, ರೈಟ್ ಕ್ಲಿಕ್, ಮೇಕ್ ಇಟ್ ಆಸ್ ಗ್ರೂಪ್. ಸೇಮ್ ಆಬ್ಜೆಕ್ಟ್ ನ ಐ ಗೋ ವಿತ್ ದ ಮೂವ್ ಅಂಡ್ ಕಂಟ್ರೋಲ್, ಸೊ ಐ ಮೇಕ್ ಇಟ್ ಆಸ್ ಕಾಪಿ. Then again, so tape measurement. ಸೊ ನಿಮ್ಗೆ ಸೊ ನಾನು ಇಲ್ಲಿ ಎಲ್ಲಾನು 2 2 feet ಡಿವೈಡ್ ಮಾಡ್ತಾ ಬರ್ತಿದ್ದೀನಿ. Then R, so draw the rectangular. So push and pull 1 inches. So offset again 0.6 inches. So select again face. ಸೊ ಅಗೇನ್ ಏನ್ ಮಾಡ್ಕೊಳ್ಳಿ ಆನ್ ಎಡ್ಜ್ ಅಥವಾ ಆನ್ ಫೇಸ್ ಅಂತ ಕೊಟ್ಬಿಡಿ. Triple click, right click, make it as group. Select move and control, so make it as copy. So move and control. Then again move and control. So again scale ಅಂತ ತಗೊಂಡು you can increase the scale option. Select move and control. Then again tape measurement. So again 6 feet of distance. So 4 feet. Then again R. R ಅನ್ನೋದಕ್ಕಿಂತ ಇದನ್ನೇ ಮೂವ್ ಅಂಡ್ ಕಂಟ್ರೋಲ್ ಅಂತ ತಗೊಂತೀನಿ. ಸೊ ಸ್ಕೇಲ್, ಯು ಕ್ಯಾನ್ ಡಿಕ್ರೀಸ್ ದ ಸ್ಕೇಲ್. ಸೊ ಎಲ್ಲದಕ್ಕೂ ನೀವೇ ಡ್ರಾ ಮಾಡ್ತಾ ಬರ್ಬೋದು, ಅಫ್ಕೋರ್ಸ್ ಮಾಡ್ಕೋಬಹುದು. ಸೊ ನಂಗೆ ಇಲ್ಲಿ ಈಸಿ ಅಂತ ನಾನೇನ್ ಮಾಡ್ತಾ ಇದ್ದೀನಿ ಸ್ಕೇಲ್ ಅಂತ ತಗೊಂತಾ ಇದ್ದೀನಿ. ಸೊ ನೀವು ಡ್ರಾ ಮಾಡ್ಕೊಂತೀನಿ ಅಂದ್ರೆ ಡ್ರಾ ಮಾಡ್ಕೊಳ್ಳಿ. ನಾರ್ಮಲಿ ಗೋ ವಿತ್ ದ ಈಸಿಯರ್ ಮೆಥಡ್. So again R. So I just go with the line command. Again I divide the line. Divide. So again line option. So R. Push and pull 1 inches. So offset 0.6 inches. Select again push and pull, delete. So triple click, right click, make it as group. Select move and control. So 2x. So R, draw the rectangular. So ಇದ್ರ ಮಿಡಲ್ ಡಿವೈಡ್ ಮಾಡೋಣ. I just draw the line, again divide, because ತುಂಬಾ width ಅಂತ ಅನಿಸ್ತಿದೆ.
So 1 inches. Offset again 0.6 inches. Select push and pull. Triple click, right click, make it as group. Select move and control. So again R. Push and pull. Either copy paste ಮಾಡ್ತೀನಿ ಅಂದ್ರೆ you can do the copy paste also. So 0.6 inches. Push and pull. ಸೊ ನೆಕ್ಸ್ಟ್ ಸೊ ಏನೇನ್ ಗೈಡ್ಸ್ ಇತ್ತಲ್ವಾ ಆ ಗೈಡ್ಲೈನ್ಸ್ ಎಲ್ಲ ಡಿಲೀಟ್ ಮಾಡ್ಕೊಂಡ್ ಬಿಡ್ತೀನಿ. So take measurement, I just wanna take so distance of TV unit. So again R. Push and pull 1 inches of thickness. Triple click, right click, make it as group. ಸೊ ಈ ರೀತಿ ಏನ್ ಮಾಡ್ಕೊಂಡೆ ಟಿವಿ ಯೂನಿಟ್ ನ ಕ್ರಿಯೇಟ್ ಮಾಡ್ತಾ ಬಂದೆ. ಸಿ ಇನ್ನು ನೀವೇನಾದ್ರೂ ಗ್ಲಾಸ್ ಪ್ರಾಪರ್ಟಿನ ಪ್ರೊವೈಡ್ ಮಾಡ್ತೀನಿ ಅಂದ್ರೆ ಸೊ ಇನ್ಸೈಡ್ ಏನ್ ಮಾಡ್ಕೋಬಹುದು ಓಪನಿಂಗ್ಸ್ನೆಲ್ಲ ಪ್ರೊವೈಡ್ ಮಾಡ್ತಾ ಬರ್ಬೋದು. ಸೊ ಇವಾಗ ನನ್ಗೆ ಏನೇನ್ ಬೇಕೋ ಅದನ್ನೆಲ್ಲ ಇಂಪೋರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನಿಮ್ಗೆ ಜಾಸ್ತಿ ಇಂಪೋರ್ಟ್ ಮಾಡ್ತೀರಾ ನೋಡಿ. ಸೆಲೆಕ್ಟ್ ಇಂಪೋರ್ಟ್ 3D ವೇರ್ ಹೌಸ್ ಇಂದ ಡೌನ್ಲೋಡ್ ಮಾಡಿದೀವಿ. ಸೊ ಡೌನ್ಲೋಡ್ ಇಂದ ಸೊ ಐ ಜಸ್ಟ್ ಗೋ ವಿತ್ ದ ಇಂಪೋರ್ಟ್ ಆಪ್ಷನ್. ಹೆವಿ ಮೆಟೀರಿಯಲ್ ಇತ್ತು ಅಂದ್ರೆ ಇಟ್ ಇಸ್ ಟೇಕ್ ಅ ಟೈಮ್. ಅಟ್ಲೀಸ್ಟ್ 3 minutes ಆದ್ರೂ ಅದು ಟೈಮ್ ಬೇಕು. ಸೊ ನಿಮ್ದೇನಾದ್ರೂ ಕಾನ್ಫಿಗರೇಷನ್ ಲ್ಯಾಪ್ಟಾಪ್ ಹೈ ಇತ್ತು ಅಂದ್ರೆ ಸೊ ನಂಗೇನು ಟೈಮ್ ಬೇಡ. ಸೊ ಇಮಿಡಿಯೇಟ್ ಆಗಿ ನಿಮ್ಗೆ ಇಂಪೋರ್ಟ್ ಆಗ್ತಾ ಬಂದಿರುತ್ತೆ ಎಲ್ಲ ಆಬ್ಜೆಕ್ಟ್ಸ್. ಸೊ ರೈಟ್ ಕ್ಲಿಕ್ ಅಗೇನ್ ಮೇಕ್ ಇಟ್ ಆಸ್ ರಿವರ್ಸ್ ಫೇಸ್. ಸೊ ಫ್ಲಿಪ್ ಅಂತ ತಗೊಂಡು ಸೊ ನಾನೇನ್ ಮಾಡ್ತೀನಿ ಎಲ್ಲಾನು ಫ್ಲಿಪ್ ಮಾಡ್ತಾ ಬರ್ತೀನಿ. ಓಕೆ ಸೊ ನನ್ಗೆ ಈ ಡೈರೆಕ್ಷನ್ ಅಲ್ಲಿ ಬೇಕಿತ್ತು ಅಥವಾ ಸೊ ಗೋ ವಿತ್ ದ ಕ್ಯೂಬ್ ರೊಟೇಟ್. 90 degree. Select move. Select move. Then select move. ಸಿ ಇವಾಗ ನನಗೆ ಇದರಲ್ಲಿ ಒಂದು ಸರ್ಟೆನ್ ಆಬ್ಜೆಕ್ಟ್ಸ್ ಎಲ್ಲ ಬೇಡ. ಸೊ ಜಸ್ಟ್ ಏನ್ ಮಾಡ್ತೀರಾ ರೈಟ್ ಕ್ಲಿಕ್ ಮಾಡಿ ಎಕ್ಸ್ಪ್ಲೋರ್. ಸೊ ಏನೇ ನಿಮ್ಗೆ ಬೇಡ ಅಲ್ವಾ ಆಬ್ಜೆಕ್ಟ್ ಸೊ ಮೇಕ್ ಇಟ್ ಆಸ್ ಡಿಲೀಟ್. ಸೊ ಎಕ್ಸ್ಪ್ಲೋರ್. ಸೊ ಅಗೇನ್ push and pull, push. So again file import.
ಇವಾಗ ನನಗೆ ಡೋರ್ ಕೂಡ ವಿಂಡೋ ಕೂಡ ಬೇಕಲ್ವಾ? ಐ ಜಸ್ಟ್ ಗೋ ವಿತ್ ದ ವಿಂಡೋ ಅಂಡ್ ಪ್ಲೇಸ್. ಅಥವಾ ನೋಡಿ, ಸೊ ಡೂ ಒನ್ ಥಿಂಗ್, select the window, go with the move and control option. Then again frame. So ನಾನೇನು ಫ್ರೇಮ್ ತಗೊಳಲ್ಲ. ಸೊ ಸ್ಕೇಲ್. Then again. So file import. Select import. So right click, flip. Select move. So move. Then again file import. ಸೊ ಏನೇನ್ ಮೆಟೀರಿಯಲ್ಸ್ ಬೇಕೋ ಪ್ರತಿಯೊಂದು ಕೂಡ ಇಂಪೋರ್ಟ್ ಮಾಡ್ತಾ ಬರ್ತಿದ್ದೇನೆ. ಕರ್ಟನ್ ಬೇಕಿತ್ತು ನಂಗೆ. ಸೆಲೆಕ್ಟ್ ಇಂಪೋರ್ಟ್. ಸ್ಕೆಚಪ್ ಅಲ್ಲಿ ನೀವು ತುಂಬಾ ಈಸಿಯಾಗಿ ಪ್ಲಸ್ ಕ್ವಿಕ್ ಆಗಿ ಡ್ರಾ ಮಾಡ್ತಾ ಬರ್ಬೋದು. ಆಕ್ಚುಲಿ ಇಟ್ ಈಸ್ ದ ಒನ್ ಆಫ್ ದ ಈಸಿಯೆಸ್ಟ್ ಸಾಫ್ಟ್ವೇರ್. ಮೇ ಬಿ ಇಂಟೀರಿಯರ್ ಅನ್ನೋದೇ ನಿಮ್ಗೆ ಕಂಪ್ಲೀಟ್ ಆಗಿ 3 ವಿಡಿಯೋಸ್ ಆಗುತ್ತೆ ಏನೋ ಅಲ್ಲಿ. ಸೊ ಎಲ್ಲಾದ್ರದ್ದು ಲಿಂಕ್ ನಿಮಗೆ ಮೆನ್ಷನ್ ಆಗಿರುತ್ತೆ. ಸೊ ಇಫ್ ಯು ಗೋ ಆನ್ ಚೆಕ್ ಮೀನ್ಸ್ ಯು ಕ್ಯಾನ್ ಗೋ ಅಂಡ್ ಚೆಕ್ ದ ಲಿಂಕ್. ಸೊ ಇದು ಸೆಕೆಂಡ್ ವಿಡಿಯೋ ನಿಮಗೆ ಪಾರ್ಟ್ 2. ಸೊ ಪಾರ್ಟ್ 1 ಮೆನ್ಷನ್ ಮಾಡಿರ್ತೀನಿ, ನೆಕ್ಸ್ಟ್ ಪಾರ್ಟ್ 3 ಕೂಡ ಮೆನ್ಷನ್ ಮಾಡಿರ್ತೀನಿ. Next, I just go with the scale property. I decrease the scale. Again, rotate. Sorry. Then 90 degree. Sorry. So select move. So again select move. Then scale.
So select move. So this is the complete kitchen and TV unit. I just select and delete the line. So next, so push and pull, I pull up to 5 feet. So scale, then again push and pull. So now double click R, just draw the rectangle. If you want curve shape means you can just go with the line with arc. Okay. So now select, then move and control. Select, move and control. Select, push and pull. Because here I want to consider the room. Push and pull. I just give the width of door as 3 feet. So again you can go with the file. So import, you can import the door now. Select import. Then again move to scale. So move. Then again scale. So again. So here I will just consider the polygon. So again here I will give the hexagon here. So I give the radius of 2 feet. Then again offset. So 1 inches. Then select the face, again delete, push and pull. So you can pull. So polygon. So I give the 2 feet of 1 feet of radii. So again go with the offset. So again you can give the 2 inches. Then select the face, delete, push and pull. You can pull up to 9 inches.
or you can pull up to 5 inches. River click, right click, make it as group. Select move. Then again select move and control. Then select move and control. Or we'll do once again this one. See, so Ilinda will attend the next session with paintings again. So wall clock. So again ceiling and ceiling. So in this next class I have to tell the ceilings. Again wall clock here. So again I will tell about the painting also.